ಇನ್ನು ನಮ್ಮ ಜೊತೆಗೆ ದುಬೈನಿಂದ ಸುನೀತಾ ಅವರು ಲೈವ್ ನಲ್ಲಿ ಜಾಯಿನ್ ಆಗಿದ್ದಾರೆ. ಸುನೀತಾ ಅವರೇ ನಮಸ್ಕಾರ. ನಮಸ್ತೆ ಮೇಡಮ್. ಹೇಗಿದ್ದೀರಿ? ಎಷ್ಟು ದಿನ ಆಯ್ತು ನೀವು ದುಬೈಗೆ ಹೋಗಿ? ಸದ್ಯದ ಸಿಚುವೇಶನ್ ಏನು ಸುನೀತಾ? ನಾವು ಇಲ್ಲಿಗೆ 23rd ಬಂದ್ವಿ ಮೇಡಮ್, ಟ್ರಿಪ್ ಅಂತ ಹೇಳಿ ಫ್ಯಾಮಿಲಿ, ನಾನು ನನ್ನ ಹಸ್ಬೆಂಡ್ ಮಗು. 28 ನಮ್ಗೆ ರಿಟರ್ನ್ ಫ್ಲೈಟ್ ಇರತ್ತೆ, ಬಟ್ ಎಲ್ಲಾ ಫ್ಲೈಟ್ ಕ್ಯಾನ್ಸಲ್ ಆಗುತ್ತೆ. ಏನಕ್ಕೆ ಅಂತ ನೋಡಿದ್ರೆ ಪ್ಯಾನಿಕ್ ಮೆಸೇಜ್, ಅಲರ್ಟ್ ಮೆಸೇಜಸ್ ಬರುತ್ತೆ ನಮ್ಮ ಮೊಬೈಲಿಗೆ. ವಾರ್ ಕೈಂಡ್ ಆಫ್ ಸಿಚುವೇಶನ್ ಅಂತ ತುಂಬಾ ಹೆದರಿಕೆ ಆಗುತ್ತೆ. ಸದ್ಯಕ್ಕೆ ಅವರು ಇಟಿಯಾಡ್ ಕಡೆಯಿಂದಾನೆ, ನಾವ್ ಇಟಿಯಾಡ್ ಫ್ಲೈಟ್ ಅಲ್ಲಿ ಬರ್ಬೇಕಿರತ್ತೆ, ಅವ್ರ ಕಡೆಯಿಂದಾನೆ ನಮಗೆ ಅಕಾಮಿಡೇಷನ್, ಫುಡ್ ಎಲ್ಲ ಪ್ರೊವೈಡ್ ಮಾಡ್ತಾರೆ. ಅವರೇ ನಮ್ ಟ್ರಾನ್ಸ್ಪೋರ್ಟ್ ಮಾಡ್ತಾರೆ ಅಬುದಾಬಿ ಏರ್ಪೋರ್ಟ್ ಇಂದ ಹೋಟೆಲ್ಗೆ ಸೇಫ್ ಆಗಿ. ಬಟ್ ಬರೋ ಟೈಮ್ ಅಲ್ಲಿ ತುಂಬಾ ಪ್ಯಾನಿಕ್ ಸಿಚುವೇಶನ್ ತುಂಬಾ ನಮ್ದು ಲಗೇಜ್ ಎಲ್ಲ ಎಲ್ಲಂದ್ರಲ್ಲಿ ಫುಲ್ ಹೊರಡತ್ತಂತ ಹೇಳಿ ಲಗೇಜ್ ಎಲ್ಲ ತಗೊಂಡಿರ್ತಾರೆ. ಅವತ್ತೆಲ್ಲ ಅವ್ರವ್ರ ಲಗೇಜ್ ಹುಡುಕೋದ್ರಲ್ಲಿ ಇರ್ತಾರೆ. ಹುಡುಕಿ ನಾವ್ ಅದನ್ನ ತಗೊಂಡು ವಾಪಸ್ ರೂಮ್ಗೆ ನಮ್ನ ಟ್ರಾನ್ಸ್ಫರ್ ಮಾಡೋಷ್ಟರಲ್ಲಿ ಆಲ್ಮೋಸ್ಟ್ ಲೈಕ್ 11 o'clock 28th ನೈಟ್. ಅವಾಗಿಂದ ಇಲ್ಲಿವರೆಗೂ ನಾವು ಇಲ್ಲಿ ಅಬುದಾಬಿನಲ್ಲಿ ಫೇರ್ಮೌಂಟ್ ಅನ್ನೋ ಹೋಟೆಲ್ ಅಲ್ಲಿ ಇದ್ದೀವಿ. ಆಸ್ ಆಫ್ ನೌ ಸಿಚುವೇಶನ್ ಇಲ್ಲಿ ನಾರ್ಮಲ್ ಆಗಿ ಕಾಣಿಸ್ತಾ ಇದೆ ಮೇಲ್ ನೋಡಕ್ಕೆ, ಬಟ್ ಗೊತ್ತಾಗ್ತಾ ಇಲ್ಲ, ಸ್ವಲ್ಪ ಭಯ ಇದೆ ನಮ್ಗೆ. ವಿ ವಾಂಟ್ ಟು ಕಮ್ ಬ್ಯಾಕ್ ಟು ಇಂಡಿಯಾ ಆಸ್ ಸೂನ್ ಆಸ್ ಪಾಸಿಬಲ್. ರಿಕ್ವೆಸ್ಟ್ ನಮ್ಗೆ ಬೇಗ ಕರ್ಸ್ಕೊಳ್ಳಿ ಅಂತ ಅಷ್ಟೇ. ಮಗು ಇದೆ, ಅವಳು ಪ್ಯಾನಿಕ್ ಆಗ್ತಾಳೆ, ಅವಳಿಗೆ ಏನ್ ಎಕ್ಸ್ಪ್ಲೈನ್ ಮಾಡ್ಬೇಕಂತ ಗೊತ್ತಾಗ್ತಾ ಇಲ್ಲ ನಮ್ಗೆ. ಹಿಂಗ್ ಎಕ್ಸ್ಪ್ಲೈನ್ ಮಾಡ್ಬೇಕು ಮಗುಗೆ, ಯಾಕೆ ನಾವ್ ಇಲ್ಲೇ ಇದೀವಿ, ಇನ್ನು ಯಾಕೆ ಅವಳು ಸ್ಕೂಲ್ಗೆ ಹೋಗ್ಬೇಕಿರತ್ತೆ, ಸ್ಕೂಲ್ ಹೋಗಕ್ ಆಗಿಲ್ಲ, ನಾವಿಲ್ಲಿ ಆರಾಮಾಗಂತೂ ಇರಕ್ ಆಗ್ತಾ ಇಲ್ಲ. ಸಿಚುಯೇಷನ್ ಲುಕ್ಸ್ ಫೈನ್ ಮೇಲ್ಗಡೆ, ಬಟ್ ಏನ್ ಆಗ್ತಾ ಇದೆ ಐ ಡೋಂಟ್ ಹ್ಯಾವ್ ಪ್ರಾಪರ್ ಐಡಿಯಾ. ಜೆಟ್ಸ್ ನೋಡ್ತೀವಿ, ಸೌಂಡ್ ಕೇಳತ್ತೆ, ಮಲ್ಟಿಪಲ್ ಜೆಟ್ಸ್ ಫ್ಲೈ ಆಗ್ತಿರುತ್ತೆ ಅಬುದಾಬಿ ಏರ್ಪೋರ್ಟ್ ಹತ್ರ. ಸ್ವಲ್ಪ ಫುಲ್ ಪ್ಯಾನಿಕ್ ಸಿಚುವೇಶನ್ ಮೇಡಮ್. ಈಗ ಅಲ್ಲಿಂದ ವಾಪಸ್ ಬರೋದಕ್ಕೆ ನಿಮ್ಮನ್ನ ಯಾರಾದ್ರೂ ಕಾಂಟ್ಯಾಕ್ಟ್ ಮಾಡಿದಾರಾ? ಏನು ವ್ಯವಸ್ಥೆಗಳಿದ್ದಾವೆ, ಏನು ಮಾಡಬೇಕು ಅನ್ನೋ ಸೂಚನೆ ಏನಾದ್ರೂ ನಿಮಗೆ ಕೊಟ್ಟಿದ್ದಾರಾ? ಅವರು ನಮ್ಗೆ ವೇಟ್ ಮಾಡಕ್ ಹೇಳಿದಾರೆ, ಕೊಟ್ಟಿಲ್ಲ. ಎಕ್ಸ್ಟೆಂಡ್ ಮಾಡಿದಾರೆ ನಮ್ಗೆ ಇಲ್ಲಿ ಅಕಾಮಿಡೇಷನ್ ಅಷ್ಟೇ. ಅದ್ ಬಿಟ್ರೆ ಹೆಂಗೆ ಕನೆಕ್ಟ್ ಮಾಡ್ತಾರೆ, ಎಲ್ಲಿಗೆ ಹೋಗ್ಬೇಕು ನಾವಂತ ಇನ್ನು ಏನೋ ಅವ್ರು ಇನ್ಸ್ಟ್ರಕ್ಷನ್ಸ್ ಕೊಟ್ಟಿಲ್ಲ. ವೇಟ್ ಮಾಡಿ ನಾವು ಎಲ್ಲ ಸಿಚುವೇಶನ್ ಸ್ವಲ್ಪ ಕಾಮ್ ಆದ್ಮೇಲೆ, ಏರ್ವೇಸ್ ಕ್ಲಿಯರ್ ಆದ್ಮೇಲೆ ನಮ್ನ ಕಳ್ಸ್ಕೊಡ್ತೀವಿ ಅಂತ ಹೋಪ್ಸ್ ಅಲ್ಲಿ, ಕಳ್ಸ್ಕೊಡ್ತಾರೆ ಅನ್ನೋ ಹೋಪ್ಸ್ ಅಲ್ಲಿ ಇದೀವಿ ಅಷ್ಟೇ. ಬಟ್ ಯಾವಾಗ ಆಗತ್ತೆ ಏನಾಗತ್ತೆ ಅಂತ ಅನ್ನೋ ಐಡಿಯಾ ಏನೂ ಇಲ್ಲ, ಏನು ಇನ್ಫಾರ್ಮೇಶನ್ ಸದ್ಯಕ್ಕೆ ಏನೂ ಇಲ್ಲ. ನಾವು ವೇಟ್ ಮಾಡ್ತಾ ಇದೀವಿ ಅಷ್ಟೇ, ವೇಟ್ ಮಾಡ್ತಾನೆ ಇದೀವಿ ಫ್ರಮ್ 28th February. ನೀವು ಬರೋ ದಿನಕ್ಕಿಂತ ಇದು ಎಕ್ಸ್ಟೆಂಡ್ ಆಗುತ್ತೆ, ನಿಮ್ಮ ಟೂರ್ ಎಕ್ಸ್ಟೆಂಡ್ ಆಗ್ತಾ ಇದೆ. ನೀವು ಒಂದು ಮಿನಿಮಮ್ ಇಷ್ಟು ಅಂತ ಪ್ಯಾಕೇಜ್ ಪ್ಲಾನ್ ಮಾಡ್ಕೊಂಡು ಹೋಗಿರ್ತೀರಿ. ಈ ಎಕ್ಸ್ಟ್ರಾ ಎಕ್ಸ್ಪೆನ್ಸಸ್ ಎಲ್ಲ ಹೆಂಗ್ ಮ್ಯಾನೇಜ್ ಮಾಡ್ತಾ ಇದ್ದೀರಿ? ಯಾರಾದ್ರೂ ಹೆಲ್ಪಿಗೆ ಬರ್ತಿದಾರಾ? ಏನ್ ವ್ಯವಸ್ಥೆಗಳಾಗಿದೆ ಅಲ್ಲಿ ಅಂತ ಹೇಳಿ ಸುನೀತಾ. ಆಕ್ಚುಲಿ ಮೇಡಮ್, ಇಲ್ಲಿ ಅಬುದಾಬಿ ಗವರ್ಮೆಂಟ್ ಎಲ್ಲಾ ಟೂರಿಸ್ಟ್ಗೂ ಎಕ್ಸ್ಟೆಂಡ್ ಅಕಾಮಿಡೇಷನ್, ಫುಡ್ ಅವರೇ ಬೇರ್ ಮಾಡ್ತಾ ಇದಾರೆ. ಎಲ್ಲಾ ಹೋಟೆಲ್ಗೂ ಅವ್ರ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದಾರೆ. ಯಾರ್ಯಾರು ಟೂರಿಸ್ಟ್ ಎಕ್ಸ್ಟ್ರಾ ಬಂದಿದ್ದಾರೆ ಅವ್ರಿಗೆಲ್ಲ ಫ್ರೀ ಅಕಾಮಿಡೇಷನ್, ಫ್ರೀ ಫುಡ್ ಮತ್ತೆ ಚೆಕ್ ಪ್ರೊವೈಡ್ ಮಾಡ್ಬೇಕಂತ. ಸೊ ಆಸ್ ಆಫ್ ನಾವು ಅವರೇ ಎಲ್ಲ ಬೇರ್ ಮಾಡ್ತಾ ಇದಾರೆ. ಬೇರೆ ನಮ್ಮಿಂದ ಏನು ಅವರು ಕೇಳ್ತಾ ಇಲ್ಲ. ಅವ್ರು ಎಷ್ಟೇ ಪ್ರೊವೈಡ್ ಮಾಡಿದ್ರು ಆ ಸೇಫ್ಟಿ ನಮ್ಗೆ ಸೇಫ್ಟಿ ಸಿಗ್ತಾ ಇಲ್ಲ. ಅಂದ್ರೆ ಅವ್ರ ಮೇಲ್ಗಡೆ ಸೇಫ್ಟಿ ಇದೆ, ಬಟ್ ನಮ್ಗೆ ತಲೆಯಲ್ಲಿ ಬರ್ಬೇಕಲ್ವಾ, ನಾವು ಸೆಕ್ಯೂರ್ ಪ್ಲೇಸ್ ಅಲ್ಲಿ ಇದೀವಿ, ನಾವು ನಮ್ಮನೇಲಿ ಇರುವಾಗ ನಮ್ಗೆ ಎಷ್ಟು ಸೇಫ್ ಆಗಿ ಅನ್ಸುತ್ತೋ ಆ ಮನಸ್ಥಿತಿಯಲ್ಲಿ ನಾವ್ ಇರಕ್ ಆಗ್ತಾ ಇಲ್ಲ ಅಷ್ಟೇ. ಬಟ್ ಇದನ್ನ ಮಾತ್ರ ನೀವು ಖಂಡಿತ ಎಕ್ಸ್ಪೆಕ್ಟ್ ಮಾಡಿರ್ಲಿಕ್ಕಿಲ್ಲ. ಯೂಶ್ವಲಿ ದುಬೈಗೆ ಹೋಗೋದು ಅಂದ್ರೆ ಇಂಡಿಯನ್ಸ್ ತುಂಬಾ ಜನ ಹೋಗ್ತಾರೆ ಆ ಭಾಗಕ್ಕೆ. ಒಂದು ಟೂರ್ಗೆ ಹೋಗುವಂಥ ಒಂದು ಪರ್ಫೆಕ್ಟ್ ಪ್ಲೇಸ್ ಅಂತ ಅದನ್ನ ಹೇಳ್ತಾರೆ. ಬಟ್ ಈ ರೀತಿಯಾದಂತಹ ಸಿಚುವೇಶನ್ ಫಸ್ಟ್ ನಿಮಗೆ ಗೊತ್ತಾದಾಗ ಎಷ್ಟು ಶಾಕ್ ಆಯ್ತು ಅಂತ ಹೇಳಿ? ತುಂಬಾ ಶಾಕ್ ಆಗಿ, ಏನಕ್ಕೆ ವೈಬ್ರೇಟ್ ಆಗ್ತಾ ಇದೆ ಮೊಬೈಲ್, ಏನಕ್ಕೆ ಅಲರ್ಟ್ ಮೆಸೇಜಸ್ ಬರ್ತಾ ಇದೆ ಅಂತಾನೆ ರಿಯಲೈಸ್ ಆಗೋದಿಲ್ಲ. ಹೋಲ್ ಅಬುದಾಬಿ ಏರ್ಪೋರ್ಟ್ ಅಲ್ಲಿ ಇರೋ ಎಲ್ಲಾ ಜನ ಮೊಬೈಲ್ಗೂ ಅಲರ್ಟ್ ಮೆಸೇಜ್ ಪಾಪ್ ಅಪ್ ಆಗ್ತಾ ಇರುತ್ತೆ. ಒಟ್ಟಿಗೆನೆ ಆ ಬೀಪ್ ಸೌಂಡ್, ವೈಬ್ರೇಟ್ ಸೌಂಡ್, ಅಲರ್ಟ್ ಬರುವಾಗ ಫುಲ್ ಪ್ಯಾನಿಕ್ ಸಿಚುವೇಶನ್, ಫುಲ್ ಕೇಯಾಸ್ ಅಬುದಾಬಿ ಏರ್ಪೋರ್ಟ್ ಅಲ್ಲಿ. ಬಟ್ ಅದನ್ನ ಅರ್ಥ ಮಾಡ್ಕೊಂಡು ನಾವು ನಮ್ನ ಕಾಮ್ ಅಂಡ್ ಕಂಪೋಸ್ಡ್ ಆಗಿ ಇಟ್ಕೊಳಕ್ಕೆ ಟ್ರೈ ಮಾಡಿ ಕೂರ್ತೀವಿ. ನನ್ನ ಹಸ್ಬೆಂಡ್ ಕೂಡ ತುಂಬಾ ಮಾರಲ್ ಸಪೋರ್ಟಿವ್ ಆಗಿ ಇದ್ರು. ಅವರು ನಮ್ಗೆ ಧೈರ್ಯ ಕೊಟ್ಟು ಒಂದು ಶೆಲ್ಟರ್ ಅಲ್ಲಿ, ಅಂದ್ರೆ ಒಳಗಡೆ ಲಾಂಜ್ ಅಲ್ಲಿ ಹೋಗಿ ನಮ್ಗೆ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿರ್ತಾರೆ.
ವಿಂಡೋ ಹತ್ರ ಕೂರ್ಬೇಡಿ, ಆಚೆ ಹೋಗ್ಬೇಡಿ ಅಂತ ಹೇಳಿರ್ತಾರೆ. ಸೊ ನಾವು ಏರ್ಪೋರ್ಟ್ ಒಳಗಡೆನೆ ಹೋಗಿ ಮಧ್ಯಾಹ್ನದಿಂದ ಆಲ್ಮೋಸ್ಟ್ ಲೈಕ್ ಲೇಟ್ ನೈಟ್ ವರ್ಗುನು ಕಾಯ್ಕೊಂಡು ಕೂತಿರ್ತೀವಿ. ಅದಾದ್ಮೇಲೆ ಅವರು ಸ್ವಲ್ಪ ಸೇಫ್ ಅನ್ಸಿದ್ಮೇಲೆ ಅವರೇ ಗವರ್ಮೆಂಟ್ ಕಡೆಯಿಂದ ಕ್ಯಾಬ್ ಬುಕ್ ಮಾಡಿ ಹೋಟೆಲ್ ಬುಕ್ ಮಾಡಿ ಕಳ್ಸ್ಕೊಡ್ತಾರೆ. ಫಾರ್ ದಟ್ ಆಲ್ಸೋ ಇಟ್ ವಾಸ್ ಅ ವೆರಿ ಲಾಂಗ್ ಕ್ಯೂ. ನಮ್ ಟರ್ನ್ ಯಾವಾಗ ಬರುತ್ತೆ ಅನ್ನೋ ಸ್ಟ್ರೆಸ್ ಅಲ್ಲಿ ಇದ್ವಿ. ನನ್ನ ಹಸ್ಬೆಂಡ್ ಲೈಕ್ ಆಲ್ಮೋಸ್ಟ್ 3-4 hours ನಿಂತ್ಕೊಂಡು ಕಾದು ಹೋಟೆಲ್ ಬುಕ್ ವಿ ಕೇಮ್ ಟು ಹೋಟೆಲ್ ಅಟ್ ಲೇಟ್ ಮಿಡ್ ನೈಟ್ ಆಲ್ಮೋಸ್ಟ್. ಇಟ್ ವಾಸ್ ಅ ವೆರಿ ಪ್ಯಾನಿಕ್ ಮೂಮೆಂಟ್ ಮೇಡಮ್. ನಾವ್ ಇದನ್ನ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ಹಿಂಗಾಗುತ್ತೆ ಅಂತ. ನಾವ್ ಇದನ್ನ ಫೇಸ್ ಮಾಡ್ತೀವಿ, ನಾವು ವಿಟ್ನೆಸ್ ಮಾಡ್ತೀವಿ ವಾರ್ ಕೈಂಡ್ ಆಫ್ ಸಿಚುಯೇಷನ್, ಅದು ಈ ಟ್ರಿಪ್ ಅಲ್ಲಿ ಅಂತ ನಾವ್ ಅನ್ಕೊಂಡಿರ್ಲಿಲ್ಲ. ಫ್ಯಾಮಿಲಿ ಏನೋ ವೆಕೇಶನ್ ಸ್ಟ್ರೆಸ್ ಫ್ರೀ ಮಾಡ್ಕೊಳಕ್ ಅಂತ ಬಂದ್ವಿ, ಸೇಫೆಸ್ಟ್ ಸಿಟಿ ಅಂತ ಬಂದ್ವಿ. ಬಟ್ ಇಟ್ ಲುಕ್ಸ್ ನೋ ಮೋರ್ ಸೇಫ್. ನಮ್ ಮನೆ, ನಮ್ ಬೆಂಗಳೂರೇ ನಮಗ್ ಸೇಫ್ ಅನ್ಸ್ತಾ ಇದೆ. ವಿ ಜಸ್ಟ್ ವಾಂಟ್ ಟು ಕಮ್ ಬ್ಯಾಕ್ ಟು ಇಂಡಿಯಾ ಆಸ್ ಸೂನ್ ಆಸ್ ಪಾಸಿಬಲ್. ನಿಜ ನಿಜ. ಈಗ ತುಂಬಾ ಜನ ಇಲ್ಲಿಂದ ಹೋಗಿರೋರು ಅಲ್ಲಿ ಒಂದೊಂದು ಗ್ರೂಪ್ ತರ ಕ್ರಿಯೇಟ್ ಮಾಡ್ಕೊಂಡಿದ್ದಾರೆ, ಯಾರು ಸಿಕ್ಕಾಕೊಂಡಿದಾರೋ. ನೀವು ಪ್ರತ್ಯೇಕವಾಗಿದ್ದೀರಾ ಅಥವಾ ಇಲ್ಲಿಂದ ಹೋಗಿ ಸಿಕ್ಕಾಕೊಂಡಿರೋರು ಯಾರಾದ್ರೂ ನಿಮ್ ಜೊತೆ ಕಾಂಟ್ಯಾಕ್ಟ್ ನಲ್ಲಿದ್ದಾರಾ, ಹೇಗೆ ಸುನೀತಾ ಅವರೇ? ಹೌದು ಮೇಡಮ್, ಒಬ್ಬ ಸ್ಟೂಡೆಂಟ್ ಲೈಕ್ ಮಲೇಷ್ಯಾದಲ್ಲಿ ಇದ್ರು. ಅವರು ಅಲ್ಲಿ MBBS ಸ್ಟಡಿ ಮಾಡ್ತಾ ಇದ್ರು. ಆಮೇಲೆ ಏನೋ ವೆಕೇಶನ್ ಅಂತ ಅವರು ಹೊರಟಿದ್ರು. ಕನೆಕ್ಟಿಂಗ್ ಫ್ಲೈಟ್ ಅಂತ ಅಬುದಾಬಿನಲ್ಲಿ ಸ್ಟಾಪ್ ಆಗಿದ್ರು. ಪಾಪ ಹುಡ್ಗನು ಈ ವಾಸ್ ವೆರಿ ಪ್ಯಾನಿಕ್ ಆಕ್ಚುಲಿ. ಅಂಡ್ ಅವ್ರು ಕನ್ನಡದಲ್ಲಿ ಮಾತಾಡ್ತಾ ಇರೋದ್ ನೋಡಿ ನಾವು ಕನ್ನಡದವರಪ್ಪ ಅಂತ ಹೇಳಿ ಒಟ್ಟಿಗೆ ಇದ್ವಿ ಆಲ್ಮೋಸ್ಟ್. ಬಟ್ ಹೋಟೆಲ್ ಬುಕ್ ಮಾಡುವಾಗ ತುಂಬಾ ಸರ್ವರ್ ಸ್ಲೋ ಇದ್ದಿದ್ ಕಾರಣ ಎಲ್ಲಾರ್ಗು ಒಂದೇ ಹೋಟೆಲ್ ಸಿಗ್ಲಿಲ್ಲ. ಸಿಕ್ಕಿದ ಹೋಟೆಲ್ಗೆ ಯಾವ್ಯಾವ ಹೋಟೆಲ್ ಸಿಕ್ತೋ ಆ ಹೋಟೆಲ್ಗೆ ಅವ್ರನ್ನ ಅಲಾಟ್ ಮಾಡಿ ಬೇಗ ಬೇಗ ಕಳ್ಸ್ಕೊಡ್ತಾ ಇದ್ರು. ಸೊ ಅವಾಗ ನಾವು ಡೈವರ್ಟ್ ಆಗ್ಬಿಡ್ತೀವಿ. ಅವ್ರೊಂದ್ ಹೋಟೆಲ್ಗೆ ಹೋಗ್ತಾರೆ, ನಾವೊಂದ್ ಹೋಟೆಲ್ ಬಂದ್ಬಿಡ್ತೀವಿ. ನಾವಿರೋ ಹೋಟೆಲ್ ಅಲ್ಲಿ ಸದ್ಯಕ್ಕದು ನಾವ್ 3 ಜನ, ನಾನು, ನನ್ ಹಸ್ಬೆಂಡ್, ನನ್ ಮಗು. ಅದ್ ಬಿಟ್ರೆ ಬೇರೆ ಯಾರು ಇಲ್ಲ. ಸೊ ವಿ ಆರ್ ಜಸ್ಟ್ ವೇಟಿಂಗ್ ಅಷ್ಟೇ, ವೇಟಿಂಗ್ ಅಲ್ಲಿ ಇದೀವಿ. ಎಷ್ಟಾಗುತ್ತೋ ಅಷ್ಟು ಕಾಮ್ ಅಂಡ್ ಕಂಪೋಸ್ ಆಗಿರಕ್ ಟ್ರೈ ಮಾಡ್ತಾ ಇದ್ದೀವಿ. ಎಷ್ಟು ಬೇಗ ಆಗುತ್ತಾ ಸೇಫ್ ಆಗಿ ನಮ್ಮ ಊರಿಗೆ ಕಳ್ಸ್ಕೊಂಡ್ರೆ ಸಾಕು ಅನ್ನೋ ಹಾಗಾಗಿದೆ. ರೈಟ್ ಸುನೀತಾ ಅವರೇ, ಆದಷ್ಟು ಶೀಘ್ರ ನೀವು ಸೇಫ್ ಆಗಿ ತಾಯ್ನಾಡಿಗೆ ಬನ್ನಿ ಅಂತ ಹೇಳಿ ನಾವು ಕೂಡ ವಿಶ್ ಮಾಡ್ತೀವಿ. ಆದಷ್ಟು ಶೀಘ್ರದಲ್ಲಿ ಆ ವ್ಯವಸ್ಥೆಗಳಾಗಲಿ, ಈಗಿರುವಂತಹ ಯುದ್ಧದ ಸನ್ನಿವೇಶ ಅಲ್ಲಿ ತಿಳಿಯಾಗಲಿ ಅಂತ ಹೇಳಿ ವಿಶ್ ಮಾಡ್ತೀವಿ. ಥ್ಯಾಂಕ್ ಯು ಸುನೀತಾ, ನಮ್ಮ ಜೊತೆ ಮಾತನಾಡಿದ್ದಕ್ಕೆ, ಮಾಹಿತಿಯನ್ನ ಕೊಟ್ಟಿದ್ದಕ್ಕೆ. ಥ್ಯಾಂಕ್ ಯು. ದುಬೈನಲ್ಲಿ ಸುನೀತಾ ಅವರ ಫ್ಯಾಮಿಲಿ ಇದೆ. ಸಹಜವಾಗಿ ಪ್ಯಾನಿಕ್ ಆಗಿದ್ದಾರೆ. ಟೂರ್ಗೆ ಅಂತ ಹೋದವರು, ಒಂದು ಪ್ರವಾಸ ಮಾಡ್ಕೊಂಬರೋಣ, ದುಬೈ ನೋಡೋದಕ್ಕೆ ಸ್ವರ್ಗದ ಥರ ಇದೆ ಅಂತ ಹೇಳಿ ಹೋದವರೆಲ್ಲ ಹೇಳ್ತಾರೆ. ನೋಡ್ಕೊಂಬರೋಣ ಅಂತ ಹೇಳಿ ಫ್ಯಾಮಿಲಿ ಸಮೇತ ಹೋಗಿದ್ರು. ಆದರೆ ಎಂದೂ ಆಗದೇ ಇರುವಂಥ ಘಟನೆಗಳಿಗೆ ಕೊಲ್ಲಿ ರಾಷ್ಟ್ರಗಳು ಈಗ ಸಾಕ್ಷಿ ಆಗ್ತಾ ಇವೆ. ಅಮೆರಿಕ, ಇರಾನ್, ಇಸ್ರೇಲ್ ನಡುವಿನ ವಾರ್ನ ನಡುವೆ ಅಮೆರಿಕಾಗೆ ಬೇಸ್ ಹಾಕೋದಕ್ಕೆ, ಅವರ ಭದ್ರತಾ ನೆಲೆಗಳನ್ನು ಹಾಕೋದಕ್ಕೆ ಜಾಗ ಕೊಟ್ಟಂತಹ ಕಾರಣಕ್ಕಾಗಿ ಈ ಕೊಲ್ಲಿ ರಾಷ್ಟ್ರಗಳು ಈಗ ಇರಾನ್ನಿಂದ ಟಾರ್ಗೆಟ್ ಆಗಿದ್ದಾವೆ. ಹಾಗಾಗಿ ಕೊಲ್ಲಿ ರಾಷ್ಟ್ರಗಳಲ್ಲಿ ಹಲವು ಕಡೆಗಳಲ್ಲಿ ದಾಳಿಗಳಾಗಿದೆ, ಹಲವು ಕಟ್ಟಡಗಳಿಗೆ ಹಾನಿಯಾಗಿದೆ. ಹೀಗಾಗಿ ಪ್ರವಾಸಕ್ಕೆ ಅಂತ ಹೇಳಿ ಹೋದಂತಹ ಭಾರತೀಯರು, ಕನ್ನಡಿಗರು ಸಾಕಷ್ಟು ಸಂಖ್ಯೆಯಲ್ಲಿದ್ದಾರೆ. ಅಲ್ಲಿ ತಗ್ಲಾಕೊಂಡಿದ್ದಾರೆ. ಅಲ್ಲಿಂದ ವಾಪಸ್ ಬರೋದಕ್ಕೆ ಫ್ಲೈಟ್ಗಳ ವ್ಯವಸ್ಥೆ ಇರಬೇಕು. ಆದರೆ ಯುದ್ಧದ ಸನ್ನಿವೇಶ ಇರೋದ್ರಿಂದ ಎಲ್ಲ ಕಡೆ ವಾಯು ಪ್ರದೇಶವನ್ನ ಕ್ಲೋಸ್ ಮಾಡಲಾಗಿದೆ. ಏರ್ಪೋರ್ಟ್ಗಳು ಬಂದಾಗಿದ್ದಾವೆ. ಯಾವುದೇ ರೀತಿಯಾದಂತಹ ವಿಮಾನಗಳ ಹಾರಾಟ ಇಲ್ಲ. ಹಾಗಾಗಿ ಯಾವತ್ತು ವಾಪಸ್ ಬರ್ತೀವಿ ತಾಯ್ನಾಡಿಗೆ, ಈ ಯುದ್ಧದ ಭೀತಿಯಿಂದ ಒಂದು ಸಲ ತಾಯ್ನಾಡಿಗೆ ಬಂದು ಸೇರಿದ್ರೆ ಸಾಕು, ನಮ್ಮೂರಿಗೆ ನಾವು ವಾಪಸ್ ಬಂದ್ರೆ ಸಾಕು ಅನ್ನುವಂಥ ನಿರೀಕ್ಷೆಯಲ್ಲಿ ಆ ಫ್ಯಾಮಿಲಿ ಇದೆ.